ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮವ್ವ ಜಾನ್ ಮಾತಾಡ್ತಾ ಇದ್ದೀನಿ. ದುಃಖದ ಸಂಗತಿ ಏನೆಂದರೆ, ಪ್ರತಿ ದಿವಸ ನೀವು ನೋಡ್ಬೋದು ಪೊಲೀಸ್ ಇನ್ಸ್ಪೆಕ್ಟರ್ಗಳು ರೇಡು, ಪೊಲೀಸ್ ಇನ್ಸ್ಪೆಕ್ಟರ್ ರೆಡ್ ಹ್ಯಾಂಡ್ ಆಗಿ ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟು ಸಿಕ್ಕಾಕೊಂಡಿದ್ದಾರೆ ಲೋಕಾಯುಕ್ತ ಬಲೆಗೆ. ಇದಕ್ಕೆಲ್ಲ ಮೂಲ ಕಾರಣ ಏನು ಅಂದರೆ, ಇವತ್ತು ಬೆಂಗಳೂರು ಒಳಗಡೆ ಆಗಲಿ ಎಲ್ಲ ಆಗಿರಿ, ಒಂದು ಒಳ್ಳೆ ಕಡೆ ಕರ್ನಾಟಕದಲ್ಲಿ ಅದು ಈ ಭಾರತದಲ್ಲಿ ಎಲ್ಲಾದರೂ ಒಂದು ಒಳ್ಳೆ ಕಡೆ ಪೋಸ್ಟಿಂಗ್ ಬೇಕಾದರೆ ಸುಮಾರು 1 ಕೋಟಿಯಿಂದ ಸುಮಾರು 2 ಕೋಟಿ ರೂಪಾಯಿ ಅಷ್ಟು ಲಂಚ ಕೊಡಬೇಕಾಗತ್ತೆ. 1 ಕೋಟಿಯಿಂದ 2 ಕೋಟಿ ರೂಪಾಯಿ ಒಂದು ಟೇಷನ್ಗೆ. ಅದೇ 1 ವರ್ಷ ನೀನು ಅಲ್ಲಿ ಇರಬೇಕು, 1 ವರ್ಷ ಮೇಲೆ ನೀನು ಇರೋಂಗಿಲ್ಲ ಅಂತ ಅಗ್ರಿಮೆಂಟು. ಇನ್ನೊಂದರಲ್ಲಿ ದೊಡ್ಡ ರಾಜಕಾರಣಿಗಳು, ದೊಡ್ಡ ಏನು ಆಫೀಸರ್ಸು, IPS ಆಫೀಸರ್ಸು, ಈ ಥರ ಎಲ್ಲ ಇವತ್ತು ಲಂಚದ ಒಂದು ದೊಡ್ಡ ಲಂಚ ಗ್ರೂಪು ಇವತ್ತು ಭಾರತದಲ್ಲಿ ಇದೆ. ಇದು ಒಂದು ದೊಡ್ಡ ಮಟ್ಟದ ಒಂದು ಸ್ಕ್ಯಾಮ್. ಇವತ್ತು ಒಬ್ಬ ಇನ್ಸ್ಪೆಕ್ಟರ್ನ ರೆಡ್ ಹ್ಯಾಂಡ್ ಆಗಿ ಏನು ಇವತ್ತು ಕೆಂಪಾಪುರ ಅಗ್ರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಇವತ್ತು ನಿನ್ನೆ ಏನು ಲೋಕಾಯುಕ್ತ 4 ಲಕ್ಷ ರೂಪಾಯಿ ತಗೋವಾಗ ರೇಡ್ ಆಗುವಾಗ ಆ ಅಪ್ಪಗೆ ಒಂಥರ ಅಳ್ತಾರೆ, ಜೋರಾಗಿ ಕಿಚ್ಕೊಂಡು ಹಲ್ಲುವ ಪರಿಸ್ಥಿತಿ ಇವತ್ತು ಪೊಲೀಸ್ ಇನ್ಸ್ಪೆಕ್ಟರ್ಗಳಿಗೆ ಬಂದಿದೆ. ಇದನ್ನೆಲ್ಲ ಇವತ್ತು ಯಾವುದೇ ಬೆಂಗಳೂರು ನಗರದಲ್ಲಿ ಆಗಲಿ, ಬೆಂಗಳೂರು ಗ್ರಾಮಾಂತರ ಆಗಲಿ, ಇಲ್ಲ ಯಾವುದೇ ಮೈಸೂರಾಗಲಿ, ಬೀದರ್ ಆಗಲಿ, ಎಲ್ಲರೂ ಕೂಡ ಇವತ್ತು ಲಂಚದ ಯಾವುದಾದ್ರು ದುಡ್ಡು ಕೊಟ್ಟರೆ ಮಾತ್ರ ನೀವು ಒಳ್ಳೆ ಪೊಸಿಷನು, ಒಳ್ಳೆ ಇನ್ಸ್ಪೆಕ್ಟ್ರು, ಒಳ್ಳೆ ಸ್ಥಾನಮಾನ ಸಿಗುತ್ತೆ. ಇಲ್ಲಾಂದರೆ ವಿಧಾನಸೌಧದಲ್ಲಿ ಸುವರ್ಣಸೌಧಾಗೆ, ಇಲ್ಲಾಂದರೆ ಎಲ್ಲಾದರೂ ಯಾವುದಾದ್ರೂ ಇದ್ದರೆ ವಾಚ್ಮ್ಯಾನ್ ಕೆಲಸ ಮಾಡೋಕ್ಕೆ ಇವತ್ತು ಪ್ರಾಮಾಣಿಕ ಅಧಿಕಾರಿಗಳಿಗೆ ಇವತ್ತು ಅಲ್ಲಿ ಕೊಟ್ಬಿಡ್ತಾರೆ. ಬೇಡಪ್ಪ, ನನ್ನ ಹತ್ರ ದುಡ್ಡಿಲ್ಲ, ನಾನು ಎಲ್ಲೂ ಸಾಲ ಮಾಡೋಕ್ಕೆ ತೊಗೊಳಕ್ಕೆ. ಯಾಕಂದರೆ ಇವಾಗ ಒಬ್ಬ 1 ಕೋಟಿ 2 ಕೋಟಿ ಒಬ್ಬ ಟೇಷನ್ಗೆ ಕೊಟ್ಬಿಟ್ಟು ಬಂದರೆ ದರೋಡೆಗೆ ಇಳಿಬೇಕಾಗತ್ತೆ. ಇವತ್ತು ನಮ್ಮ ಸಿಸ್ಟಮೆಟಿಕ್ ಹಿಂಗೆ ಆಗ್ಬಿಟ್ಟಿದೆ. ಯಾವುದೇ ಟೇಷನ್ಗೆ ಹೋಗಿ ಯಾವುದೇ ವಿಚಾರಕ್ಕೆ ಮಾತಾಡಿ ಮೊದಲು ಕೇಳೋದು ಲಕ್ಷ. ಯಾಕಂದರೆ ಅವರು ಕೋಟಿ ಕೊಟ್ಟಿರ್ತಾರೆ. ಇಷ್ಟು ದಿನ ಅವರು ಸಾಲ ಮಾಡಿ ಮನೆ ಮಠ ಎಲ್ಲ ಅಡ ಇಟ್ಟು, ಯಾಕಂದರೆ ಇನ್ಸ್ಪೆಕ್ಟರ್ ಆದ್ರೆ ತಕ್ಷಣ ಎಲ್ಲ ದುಡ್ಡು ಬಂದ್ಬಿಡೋದಿಲ್ಲ. ಅವರು ಸಾಲ ಮಟ್ಟು ಮನೆ ಮಠ ಎಲ್ಲ ಅಡ ಇಟ್ಟು ಬಡ್ಡಿಗೆ ತೊಗೊಂಡು ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ತೊಗೊಂಡೋಗಿ ರಾಜಕಾರಣಿಗಳ ಹತ್ರ ಕೊಡ್ತಾರೆ. ಅದಕ್ಕೊಂದು ಬ್ರೋಕರ್ಗಳಿರ್ತಾರೆ. ರಾಜಕಾರಣಿ ಅಂದರೆ ಡೈರೆಕ್ಟಾಗಿ ಅವ್ರು ತೊಗೊಳ್ಳೋದಿಲ್ಲ, ಅವರು ಒಂದು ಬ್ರೋಕರ್ಗಳಿಟ್ಟಿರ್ತಾರೆ. ಯಾಕಂದರೆ ಎಲ್ಲ ಬ್ರೋಕರ್ ಸಿಸ್ಟಮ್ಸ್. ಆ ಬ್ರೋಕರ್ಗೆ ಒಂದು ಪರ್ಸೆಂಟೇಜು, ರಾಜಕಾರಣಿಗೆ ಒಂದು ಪರ್ಸೆಂಟು, IAS IPS ಇವ್ರಿಗೆ ಒಂದು ಪರ್ಸೆಂಟೇಜು, ಆಮೇಲೆ ಯಾವ ಟೇಷನ್ ಅಂತ ಡಿಕ್ಲರೇಷನ್ ಆಗಿ. ಇದು ಒಂದು ದೊಡ್ಡ ಸ್ಕ್ಯಾಮು ಭಾರತದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಇವತ್ತು ನಡೀತಾ ಇರುವ ದೊಡ್ಡ ಸ್ಕ್ಯಾಮ್ ಇದು. ಈ ಸ್ಕ್ಯಾಮೆಲ್ಲ ತಡೆವೆ ಹಾಕಬೇಕಂದ್ರೆ ಒಳ್ಳೆ ಆಡಳಿತ ಬರಬೇಕು ಭಾರತದಲ್ಲಿ. ಇವತ್ತು ಯಾವುದೇ ತೊಗೊಂಡ್ರೆ ಸ್ಕ್ಯಾಮು. ಭಾಳ ಬೇಜಾರಾಯಿತು. ಆ ಇನ್ಸ್ಪೆಕ್ಟ್ರು ಅರೆಸ್ಟ್ ಮಾಡಿರೋದು ನೋಡ್ಬಿಟ್ಟು ನನಗೆ ಬೇಜಾರಾಯಿತು. ಇನ್ಸ್ಪೆಕ್ಟ್ರು ಜೋರಾಗಿ ಕಿಚ್ಚಾಡ್ಕೊಂಡು ಅಳ್ತಾರೆ, ಗೋವಿಂದರಾಜ್ ಇನ್ಸ್ಪೆಕ್ಟ್ರು. ಯಾಕೆಂದರೆ 1-2 ಕೋಟಿ 3 ಕೋಟಿ ಸಾಲ ಮಾಡಿಕೊಂಡು ಆ ಪೊಸಿಷನ್ಗೆ ಅಲ್ಲಿ ಬಂದಿರ್ತಾರೆ. ಇವಾಗ ಆ ಸಾಲ ಹಿಂಗೆ ತೀರಿಸೋದು, ಇದು ಬೇರೆ ಕೆಲಸ ಬೇರೆ ಹೋಯಿತು, ಸಸ್ಪೆಂಡ್ ಆಗ್ತಾರೆ, ಜೈಲಿಗೆ ಹೋಗ್ತಾರೆ. ಇದೆಲ್ಲ ಒಂದು ದೊಡ್ಡ ಪ್ರೋಸೆಸ್ಸು. ಒಬ್ಬ ಸಿಕ್ಕಾಕೊಂಡ್ರೆ ಸಸ್ಪೆಂಡ್ ಆಗ್ತಾರೆ, ಕೆಲಸ ಕಳ್ಕೊತಾರೆ, ಜೈಲಿಗೆ ಹೋಗ್ತಾರೆ, ಕೇಸ್ ನಡೆಸಬೇಕು. ಇದೆಲ್ಲ ಒಂದು ದೊಡ್ಡ ಏನು ಅವರು ಅವಮಾನ ಆಗಿರುತ್ತೆ. ದಯವಿಟ್ಟು ಪೊಲೀಸ್ ಇನ್ಸ್ಪೆಕ್ಟರ್ಗಳಿಗೆಲ್ಲ ಏನು ಹೇಳ್ತಾ ಇದ್ದೀನಿ ಅಂದರೆ, ಯಾವ ಕೆಲಸ ಕೊಟ್ಟರು ಇನ್ಸ್ಪೆಕ್ಟ್ರ್ ಇವತ್ತು ಒಳ್ಳೆಯ ರೀತಿಯಲ್ಲಿ ಸಾರ್ವಜನಿಕರ ಕೆಲಸ ಮಾಡಿ ಅಂತ ಹೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ. ಎಲ್ಲರಿಗೂ ಜೈ ಭೀಮ್, ಜೈ ಭಗತ್ ಸಿಂಗ್, ಒಂದೇ ಮಾತ್ರ ಜೈ ಸಂವಿಧಾನ. ಒಳ್ಳೆ ಸೂಪರ್ ನೀವು, ಒಳ್ಳೆ